ವರ್ಷಗಳ ಹಿಂದೆ ವಾದ ವಿವಾದ ಮತ್ತು ಹಲವು ಗೊಂದಲಗಳಿಗೆ ಕಾರಣವಾಗಿದ್ದ ದಕ್ಷಿಣ ಕಾಶಿ ನಂಜನಗೂಡಿನ 2026ನೇ ಸಾಲಿನ ಅಂಧಕಾಸುರನ ಸಂಹಾರ ಪೂಜಾ ಕೈಂಕರ್ಯ ಯಾವುದೇ ಗೊಂದಲವಿಲ್ಲದೆ ವಿರೋಧವಿಲ್ಲದೆ ನೂರಾರು ಭಕ್ತರ ಸಮ್ಮುಖದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಅದ್ದೂರಿಯಾಗಿ ನೆರವೇರಿತು. ಪಟ್ಟಣದ ಶ್ರೀಕಂಠೇಶ್ವರ ದೇವಸ್ಥಾನ ಸಮೀಪವಿರುವ ರಾಕ್ಷಸ ಮಂಟಪದ ಬಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಂಧಕಾರನ ಸಂಹಾರ ಪೂಜಾ ಕೈಂಕರ್ಯವನ್ನ ಆಯೋಜಿಸಲಾಗಿತ್ತು. ದೇವಸ್ಥಾನದ ಅರ್ಚಕ ಶಿವಶಂಕರ್ ದೀಕ್ಷಿತ್ ನೇತೃತ್ವದ ಅರ್ಚಕರ ತಂಡ ಶುಕ್ರವಾರ ಸಂಜೆ ಶಾಸ್ತ್ರೋಕ್ತ ರೀತಿಯ ಪೂಜಾ ಕೈಂಕರ್ಯ ನೆರವೇರಿಸಿ ಅಂಧಕಾರನ ಸಂಹಾರ ಮಾಡಿದ್ರು. 2 ವರ್ಷದ ಹಿಂದೆ ಅಂಧಕಾಸುರನ ಸಂಹಾರ ಕಾರ್ಯಕ್ರಮ ನಡೆಯುವ ವೇಳೆ ಮಹಿಷಾಸುರನ ಹೋಲಿಕೆ ಇರುವ ಚಿತ್ರ ಬಳಸಿದ ಬಗ್ಗೆ ದಲಿತ ಸಂಘಟನೆ ಹಾಗೂ ಪ್ರಗತಿಪರ ಮುಖಂಡರು ವಿರೋಧ ವ್ಯಕ್ತಪಡಿಸಿದರಲ್ಲದೆ ಕಾರ್ಯಕ್ರಮ ನಡೆಯುವ ವೇಳೆ ನೀರು ಎರಚಿದ ಪರಿಣಾಮ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಮಹಿಷಾಸುರನ ಚಿತ್ರ ಬಳಸಿದ ಬಗ್ಗೆ ತೀವ್ರ ಅಸಮಾಧಾನ ಕೂಡ ವ್ಯಕ್ತವಾಗಿತ್ತು. ವಿವಾದಕ್ಕೆ ಕಾರಣವಾಗಿದ್ದ ಆಕ್ಷೇಪಾರ್ಹ ಚಿತ್ರಪಟವನ್ನ ಬದಲಾಯಿಸಿ ಶಿವಪುರಾಣದಲ್ಲಿ ವರ್ಣನೆ ಇರುವಂತೆ ನೂತನ ಚಿತ್ರಪಟವನ್ನ ಬಿಡಿಸಿ ಅದಕ್ಕೆ ರಂಗೋಲಿಯ ಬಣ್ಣ ತುಂಬಿ ರಾತ್ರಿ ಸರಿಸುಮಾರು 8 ಗಂಟೆಗೆ ನಂಜುಂಡೇಶ್ವರ ಪಾರ್ವತಿ ದೇವರ ಉತ್ಸವ ಮೂರ್ತಿ ಹೊತ್ತವರು ಶ್ರೀಕಂಠೇಶ್ವರ ದೇವಸ್ಥಾನದಿಂದ ರಾಕ್ಷಸ ಮಂಟಪದ ಬಳಿ ಬಂದು ಅಂಧಕಾಸುರನ ರಂಗೋಲಿಯನ್ನ ಕಾಲಿನಿಂದ ಅಳಿಸಿ ಹಾಕುವ ಮೂಲಕ ತಲಾಂತರದಿಂದ ಆಚರಿಸಿಕೊಂಡು ಬಂದ ಪದ್ಧತಿಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿ ಅಂಧಕಾರನ ಸಂಹಾರ ದಿನವನ್ನ ಆಚರಿಸಿದ್ರು. ರಾಕ್ಷಸ ಮಂಟಪದ ಸುತ್ತ ಬ್ಯಾರಿಕೇಡ್ ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಅಡಿಷನಲ್ ಎಸ್ಪಿ ಮಲ್ಲಿಕ್, ಡಿವೈಎಸ್ಪಿ ರಘು, ವೃತ್ತ ನಿರೀಕ್ಷಕ ರವೀಂದ್ರ, ಕೆಎಸ್ಆರ್ಪಿ ಸಿಬ್ಬಂದಿಗಳು ಸ್ಥಳದಲ್ಲೇ ಮುಖ ಮೂಡಿ ಹದ್ದಿನ ಕಣ್ಣನ್ನ ಇಟ್ಟಿದ್ರು. ಹಲವು ಗಂಟೆಗಳ ಕಾಲ ನಡೆದ ಪೂಜಾ ಕೈಂಕರ್ಯವನ್ನ ಮಕ್ಕಳು, ಮಹಿಳೆಯರು, ಪುರುಷರು ಸೇರಿ ನೂರಾರು ಜನ ಕಣ್ತುಂಬಿಕೊಂಡು ಧನ್ಯತರಾದ್ರು. ಈ ವೇಳೆ ಅಡಿಷನಲ್ ಎಸ್ಪಿ ಮಲ್ಲಿಕ್ ಹಾಗೂ ಡಿವೈಎಸ್ಪಿ ರಘು ಮಾತನಾಡಿ ಯಾವುದೇ ಗೊಂದಲಗಳಿಲ್ಲದೆ ಶಾಂತಿಯುತವಾಗಿ ಪೂಜಾ ಕೈಂಕರ್ಯ ನಡೆದಿದೆ ಅಂತ ತಿಳಿಸಿದ್ರು. ಕೆಲವರು ಭಕ್ತರು ಕೂಡ ಮಾತನಾಡಿ ಅಂಧಕಾಸುರನ ಸಂಹಾರ ಪೂಜಾ ಕೈಂಕರ್ಯ ಕಣ್ತುಂಬಿಕೊಂಡು ಖುಷಿಯಾಗಿದೆ ಅಂತ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಇಂದಿನ ಸಂಜೆ ನಂಜನಗೂಡು ಪಟ್ಟಣದಲ್ಲಿ ಶ್ರೀ ನಂಜುಂಡೇಶ್ವರ ದೇವಸ್ಥಾನದ ಧಾರ್ಮಿಕವಾಗಿ ಕಳೆದ ಅಂದರೆ ಆಗಿತ್ತು. ಈಗ ಎಲ್ಲ ಕೂಡ ಪೊಲೀಸ್ ಬಂದೋಬಸ್ತ್ ಯಾವ ತರ ಕೊಟ್ಟಿದ್ರಿ ಸರ್? ಕೂಡ ಮಾಡ್ತೀವಿ. ಎಲ್ಲ ಶಿಸ್ತುಗಳು ಎಲ್ಲ ಜನ ಕೂಡ ಹಿಂದೆ ಕೂಡ ಆಗಲಿ ಅಂತ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂಧಕಾಸುರನ ಸಂಹಾರ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೆಯಿತು. ಎಲ್ಲ ಆರಕ್ಷಕ ಇಲಾಖೆಯ ಸಿಬ್ಬಂದಿಯ ಸಹಕಾರದೊಂದಿಗೆ ದೇವಾಲಯದ ನೌಕರರು, ಸಾರ್ವಜನಿಕರು ಇಂದಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಯಿತು. ನಾಳೆಯೂ ಕೂಡ ಆರೋಗ್ಯೋತ್ಸವ ಕಾರ್ಯಕ್ರಮ ಇರುತ್ತೆ. ನಾಳೆ ಬೆಳಗ್ಗೆ ಆರೋಗ್ಯೋತ್ಸವ ಕಾರ್ಯಕ್ರಮವು ಕೂಡ ಕಂಪ್ಲೀಟ್ ಆಗುತ್ತೆ. ಎಲ್ಲವೂ ಸುಲಲಿತವಾಗಿ ಅಚ್ಚುಕಟ್ಟಾಗಿ ನಡೆಯಿತು. ಏನನ್ಸುತ್ತೆ ಸರ್, ಇಷ್ಟು ದಿನ ಒಂದು ಸ್ವಲ್ಪ ಇಶ್ಯೂಗಳಾಗಿತ್ತು ಕಾರಣಾಂತರದಿಂದ? ಕೆಲವರಿಗೆ ಗೊತ್ತಿಲ್ಲದೆ ಇಶ್ಯೂಗಳೆಲ್ಲ ಆಗಿತ್ತು. ಈಗೆಲ್ಲ ಅದು ತಿಳಿಗೊಂಡು ಈಗ ಅಂಧಕಾಸುರನ ಸಂಹಾರ ಅಚ್ಚುಕಟ್ಟಾಗಿ ನೇರವಾಗಿ ಹೇಗೆ ನಡೀಬೇಕಾಗಿತ್ತು ಆ ರೀತಿಯಲ್ಲಿ ನಡೀತಾ ಇದೆ. ಅಂತ ಕಳೆದ 2 ವರ್ಷದಲ್ಲಿ ಒಂದು ರಾಕ್ಷಸ ಸಂಹಾರ ನಡೆದಾಗ ಏನೋ ಒಂದು ಸಣ್ಣ ಪುಟ್ಟ ಆಗಿತ್ತು. ಈ ವರ್ಷ ರಾಕ್ಷಸ ಸಂಹಾರ ಯಾರ್ದು ತಂಟೆ ತಗೊಳ್ಳಲಿದೆ, ಕ್ಲೀನಾಗಿ ನಡೆದಿದೆ. ಅವರ ಭಕ್ತಾದಿಗಳು ಕ್ಲೀನಾಗಿ ಬಂದು ಅವರನ್ನು ಸೇವೆ ಮಾಡ್ಕೊಂಡು ವಾಪಸ್ ಹೋಗ್ತಿದ್ದಾರೆ. ರಾಕ್ಷಸ ಸಂಹಾರ ವರ್ಷ ಇದೇ ಥರ ನಡೀಲಿ ಅಂತ ನಮ್ಮ ಆಸೆ.